ಹಾಯ್ ಗೆಳೆಯರಿ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಮತ್ತೆ ನಾನು ನಿಮ್ಮ ಮುಂದೆ ಕಾಣಿಸ್ಕೋತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಸಿಂಗರ್ ಸರ್. ಇವತ್ತು ನಾವು ಇನ್ನೊಂದು ವಿಡಿಯೋವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ. ಹಾಗಾದ್ರೆ ನಾವು ಈಗಾಗಲೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದರಲ್ಲಿ ವಾಕ್ಯಗಳನ್ನ ಹೇಗೆ ಮಾಡ್ಬೇಕಂತ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಗಳನ್ನು ಯಾವ ರೀತಿ ಮಾಡ್ಬೇಕಂತ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಏನ್ ಮಾಡೋಣಪ್ಪ ಅಂದ್ರೆ ಮುಂದಿನ ಒಂದು ಟೆನ್ಸ್ ಅನ್ನು ತೆಗೆದುಕೊಳ್ಳೋಣ. ಆ ಮುಂದಿನ ಟೆನ್ಸ್ ಯಾವ್ದಪ್ಪ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಅಪೂರ್ಣ ವರ್ತಮಾನ ಕಾಲ. ಏನೋ ಅಪೂರ್ಣ ವರ್ತಮಾನ ಕಾಲ. ವಾಟ್ ಈಸ್ ಮೀನ್ ಬೈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್? ಸಿ, meaning a word that makes a statement about an action which is going on at the time of speaking is called the present continuous tense. ಅಂದ್ರೆ ಈ ಮೊದಲು ಪ್ರಾರಂಭಗೊಂಡಿರ್ತಕ್ಕಂಥ ಒಂದು ಕ್ರಿಯೆಯು ಇನ್ನೂ ಪೂರ್ಣವಾಗದೆ ಸದ್ಯದಲ್ಲಿ ಮುಂದುವರಿಯತಕ್ಕಂಥ ಕ್ರಿಯೆಯ ಕುರಿತು ತಿಳಿಸ್ತಕ್ಕಂಥ ಒಂದು ಕಾಲವನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಥವಾ ಅಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ನೌ ಐ ಆಮ್ ವಾಕಿಂಗ್ ಇನ್ ಫ್ರಂಟ್ ಆಫ್ ಯು, ಆರ್ ಐ ಆಮ್ ಟೀಚಿಂಗ್, ಯು ಆರ್ ಲರ್ನಿಂಗ್, ಯು ಆರ್ ಲುಕಿಂಗ್. ಅಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ, ಕಲಿತಾ ಇದ್ದೀರಾ, ಆಲಿಸ್ತಾ ಇದ್ದೀರಾ, ನಾನು ನಿಮಗೆ ಬೋಧನೆ ಮಾಡ್ತಾ ಇದ್ದೀನಿ. ಇದು ಎಲ್ಲವೂ ಕುರಿತು ತಿಳಿಸಿಕೊಳ್ಳುವುದು ಯಾವಪ್ಪ ಅಂದ್ರೆ ಸದ್ಯ ನಡೆಯತಕ್ಕಂತ ಕ್ರಿಯೆಯ ಕುರಿತು ತಿಳಿಸಿಕೊಡುವುದೇ ಯಾವಪ್ಪ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಅಪೂರ್ಣ ವರ್ತಮಾನ ಕಾಲ. ಹಾಗಾದ್ರೆ ಈ ಅಪೂರ್ಣ ವರ್ತಮಾನ ಕಾಲವನ್ನ ನಾವು ತಿಳ್ಕೊಬೇಕಾದ್ರೆ ನಾವು ಹೇಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಂದು ಟೇಬಲ್ ಮುಖಾಂತರ ತಿಳ್ಕೊಂಡಿದೀವೋ ಅದೇ ರೀತಿ ನಾವು ಏನ್ ಮಾಡೋಣ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಒಂದು ಟೇಬಲ್ ಮುಖಾಂತರ ತಿಳಿದುಕೊಳ್ಳೋಣ. ಈಗ ನಾವು ಈ ಒಂದು ಟೇಬಲ್ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಈ ಟೇಬಲ್ ಅನ್ನು ಇಂತ ಪೂರ್ವದಾಗ ನಾವು ಏನ್ ಮಾಡೋಣಪ್ಪ ಅಂದ್ರೆ ಇಲ್ಲೊಂದು ನಾನು ರೂಲ್ ಅಥವಾ ಕೊಟ್ಟಿದ್ದೀನಿ, ನಿಯಮ. ಈ ನಿಯಮದ ಪ್ರಕಾರ ನಾವು ಏನ್ ಮಾಡ್ಬೇಕಾಗ್ತದೆ ಇಲ್ಲಿ ವಾಕ್ಯವನ್ನ ಮಾಡ್ಬೇಕಾಗ್ತದೆ. ಇಲ್ಲಿ ಮೊದಲಿಗೆ ಏನಂತ ಕೊಟ್ಟಿದ್ವಿ ಅಂದ್ರೆ ಸಬ್ಜೆಕ್ಟ್, ಇದು ಕರ್ತೃಪದ. ಇಲ್ಲಿ ಎಚ್ ವಿ ಅಂತ ಕೊಟ್ಟಿದ್ದೀನಿ. ಎಚ್ ವಿ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಆರ್ ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಇಲ್ಲಿ ಆಕ್ಸಿಲರಿ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಯಾವ ಅದಾವಪ್ಪ ಅಂದ್ರೆ ಯಾಮ್ ಇದೆ, ಈಸ್ ಇದೆ, ಆರ್ ಇದೆ. ಆ ನಂತರ ಇಲ್ಲಿ ವರ್ಬ್ ಒನ್. ವರ್ಬ್ ಒನ್ ಅಂದ್ರೆ ಇದು ಆಕ್ಷನ್ ವರ್ಬ್ ಅಂತ ಕರಿತೀವಿ. ಆ ನಂತರ ಇಲ್ಲಿ ಐ ಎನ್ ಜಿ ಇದೆ. ಈ ಐ ಎನ್ ಜಿ ಅನ್ನ ನಾವು ಎದಕ್ಕೆ ಕೂಡಿಸ್ಕೋಬೇಕಂದ್ರೆ ಈ ವರ್ಬ್ ಒನ್ ಪದಕ್ಕೆ ಕೂಡಿಸ್ಕೋಬೇಕು. ಆ ನಂತರ ಲಾಸ್ಟಿಗೆ ಏನಿದೆ ಆಬ್ಜೆಕ್ಟ್ ಅಂದ್ರೆ ಕರ್ಮಪದ ಇದೆ. ಈ ಒಂದು ರೂಲ್ ಅನ್ನ ನೋಡ್ಕೊಳ್ಳೋದ್ ಮುಖಾಂತರ ನಾವು ಏನ್ ಮಾಡ್ಬೋದು ಅಂದ್ರೆ ನಾವು ಇಲ್ಲಿ ವಾಕ್ಯವನ್ನ ಮಾಡ್ಬೇಕಾಗ್ತದೆ. ಆ ವಾಕ್ಯವನ್ನ ನಾವು ಮೊದಲು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಈಗ ಇಲ್ಲಿ ನಾನೊಂದು ಟೇಬಲ್ ಹಾಕಿದ್ದೀನಿ. ಮೊದಲಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿ ಏನ್ ಮಾಡಿದೀವಿ ಅಂದ್ರೆ ಮೊದಲ ಐ ಅನ್ನ ತೆಗೆದುಕೊಂಡಿದ್ದೀವಿ, ವಿ ತಗೊಂಡಿದ್ದೀವಿ, ಯು, ಯು, ಹಿ, ಸಿ, ಇಟ್, ದೇ. ಅಂದ್ರೆ ಇಲ್ಲಿ ನಾವು ಏನ್ ಮಾಡಿದ್ವಿ, ಐ ರೈಟ್ ಅ ಲೆಟರ್ ತಗೊಂಡಿದ್ವಿ, ವಿ ರೈಟ್ ಅ ಲೆಟರ್ ತಗೊಂಡಿದ್ವಿ, ಯು ರೈಟ್ ಅ ಲೆಟರ್ ತಗೊಂಡಿದ್ವಿ, ಯು ರೈಟ್ ಅ ಲೆಟರ್ ತಗೊಂಡಿದ್ವಿ, ಹಿ, ಸಿ, ಇಟ್ ರೈಟ್ಸ್ ಅ ಲೆಟರ್ ತಗೊಂಡಿದ್ವಿ, ದೇ ರೈಟ್ ಅ ಲೆಟರ್ ತಗೊಂಡಿದ್ವಿ. ಹಾಗಾದ್ರೆ ಈ ಒಂದು ಟೆನ್ಸ್ನ್ಯಾಗ ವಾಕ್ಯ ಏನ್ ಆಗ್ತದ? ಇಲ್ಲಿ ರೂಲ್ ಏನ್ ಕೊಡ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ್ಯಾಗ ರೈಟ್ ಅಂತಕ್ಕಂಥ ಪದವನ್ನು ತಗೊಂಡಿದ್ದೀವಿ, ರೈಟ್ ಅ ಲೆಟರ್ ಅಂತ ತಗೊಂಡಿದ್ದೀವಿ. ಇವಾಗ ನಾನು ಇದನ್ನ ಹೇಳೋಕ್ಕಿಂತ ಪೂರ್ವದಾಗ ಮೊದಲು ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ನಾ ಆಕ್ಷನ್ ವರ್ಬ್ ಗಳನ್ನ ಬರ್ಕೊಂಡಿದ್ದೀನಿ. ಇಲ್ಲಿ ರೈಟ್, ರೋಟ್, ರಿಟರ್ನ್, ರೈಟಿಂಗ್ ಅಂತ ಕೊಟ್ಟಿದ್ದೀನಿ. ಇದು ವರ್ಬ್ ಒನ್. ವರ್ಬ್ ಒನ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ವರ್ಬ್ ಟು ಅಂದ್ರೆ ಪಾಸ್ಟ್ ಟೆನ್ಸ್, ವರ್ಬ್ ತ್ರೀ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ವರ್ಬ್ ಫೋರ್ ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್. ಅಂದ್ರೆ ಅಲ್ಲಿ ನಾವು ಯಾವ ರೀತಿ ಪದಗಳನ್ನ ಇಲ್ಲಿ ನಾವು ಬಳಸ್ಕೋಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಮೊದಲಿಗೆ ಐ ಇದೆ ಅಂದ್ರೆ ಈ ಐ ಮುಂದೆ ನಾವು ಫಸ್ಟ್ ಯಾವ ಒಂದು ಆಕ್ಸಿಲರಿ ಆರ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೋತೀವಿ ಅಂದ್ರೆ ಮೊದಲಿಗೆ ಯಾಮ್ ಅಂತ ತಗೋತೀವಿ. ನಾವು ಏನ ಯಾಮ್ ಅಂತ ತಗೊಂಡಿವು. ಇಲ್ಲಿ ಯಾಮ್ ಮುಂದೆ ನಾವು ಮೊದಲು ಯಾವ ಪದ ತಗೋತೀವಿ ಅಂದ್ರೆ ವರ್ಬ್ ಒನ್ ಅಂದಾರೆ. ವರ್ಬ್ ಯಾವ್ದಪ್ಪ ಅಂದ್ರೆ ರೈಟ್ ಇದೆ. ಆ ರೈಟ್ ಐ ಎನ್ ಜಿ ಫಾರ್ಮ್ ಅನ್ನು ಸೇರಿಸ್ಕೊಂಡಿವಿ ಅಂದ್ರೆ ಅದೇನಾಯ್ತಪ್ಪ ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ರೈಟಿಂಗ್ ಆಗ್ತದೆ. ಅದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ರೈಟಿಂಗ್ ಅಂತ ಕೊಡ್ತೀನಿ. ಇಲ್ಲಿ
ಈಗೇನಾತ್ರಿ ಐ ಆಮ್ ರೈಟಿಂಗ್ ಆಯ್ತು. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಏನ್ ಕೊಟ್ಟಿದ್ವಿ, ಐ ರೈಟ್ ಎ ಲೆಟರ್ ಕೊಟ್ಟಿದ್ವಿ. ಅದ ಈಗ ಏನಾಕೈತಿ, ಐ ಆಮ್ ರೈಟಿಂಗ್ ಎ ಲೆಟರ್ ಆಯ್ತು. ಐ ಆಮ್ ರೈಟಿಂಗ್ ಎ ಲೆಟರ್. ಹಾಗಾದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನಾನು ಒಂದು ಪತ್ರವನ್ನು ಬರೆಯುತ್ತಿದ್ದೇನೆ. ಹಾಗಾದ್ರೆ ಇಲ್ಲಿ ಏನ್ ಬರ್ತದ, ಇದು ನೋಡ್ರಿ, ಇಲ್ಲಿ ಐ ಸಿಂಗುಲರ್ ಇತ್ತು, ಆಮ್ ಬಂತು, ಇಲ್ಲಿ ಪ್ಲೂರಲ್ ಇದೆ. ಇದ್ರ ಮುಂದೆ ನಾವು ಏನ್ ಬಳಸ್ಕೋಬೇಕಂದ್ರೆ ಆರ್ ಅನ್ನ ತಗೋಬೇಕು. ಈಗೇನಾತ್ರಿ, ವಿ ಆರ್. ಹಾಗಾದ್ರೆ ಇದ್ರ ಮುಂದೆ ವರ್ಬ್ ಏನ್ ತಗೋಬೇಕು, ವಿ ಆರ್ ರೈಟಿಂಗ್ ಎ ಲೆಟರ್. ವಿ ಆರ್ ರೈಟಿಂಗ್ ಎ ಲೆಟರ್. ಅದೇ ರೀತಿ ಇಲ್ಲಿ ಏನಾಗ್ತದ್ರೆ, ಯು ಆರ್ ರೈಟಿಂಗ್ ಎ ಲೆಟರ್. ಅದೇ ರೀತಿ ಇಲ್ಲಿ ಯು ಆರ್ ರೈಟಿಂಗ್ ಎ ಲೆಟರ್. ಅದೇ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗ ಹಿ ಸಿ ಇಟ್ಗಳ ಮುಂದೆ ವರ್ಬ್ ಎಸ್ ಪ್ರತ್ಯಯ ಆರ್ ಇ ಎಸ್ ಪ್ರತ್ಯಯ ಅಂತ ಬಳಸ್ಬೇಕಂತ ಹೇಳಿದ್ವು. ಆದ್ರೆ ಇಲ್ಲಿ ಏನಾಗ್ತದ ಅಂದ್ರೆ, ಹಿ ಸಿ ಇಟ್ಗಳ ಮುಂದೆ ಈಸ್ ಬರ್ತದ. ಈಸ್ ನಂತರ ಈಸ್ ರೈಟಿಂಗ್ ಎ ಲೆಟರ್. ದೇ ಆರ್ ರೈಟಿಂಗ್ ಎ ಲೆಟರ್. ಈ ರೀತಿ ನಾವು ಒಂದು ಟೇಬಲ್ ಅನ್ನು ಹಾಕೊಂಡ್ವಿ. ಈಗ ಇದರ ಅರ್ಥ ಏನಾಗ್ಬೇಕಪ್ಪ ಕನ್ನಡದಾಗ, ಐ ಆಮ್ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆಯುತ್ತಿದ್ದೇನೆ. ಈ ಸದ್ಯ ಒಂದು ಅರ್ಧ ಬರೆದಿರ್ತೀವಿ, ಇನ್ನೂ ಪೂರ್ಣ ಆಗಿರಂಗಿಲ್ಲ. ಅದಕ್ಕೆ ಇನ್ನೂ ಕಂಟಿನ್ಯೂ ಏನಿರ್ತದಲ್ಲ ಅದಕ್ಕೆ ನಾವು ಅಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಅಂದ್ರೆ ಕ್ರಿಯೆ ಇನ್ನು ಕಂಟಿನ್ಯೂ ಆಗ್ತಾ ಇರ್ತದ. ಇಲ್ಲಿ ಏನಾಗ್ತದೆ, ನಾವು ಪತ್ರವನ್ನು ಬರೆಯುತ್ತಿದ್ದೇವೆ. ಇಲ್ಲಿ ಯು ಆರ್ ರೈಟಿಂಗ್ ಎ ಲೆಟರ್, ನೀನು ಪತ್ರವನ್ನು ಬರೆಯುತ್ತಿದ್ದಿ. ಇಲ್ಲಿ ನೀವು ಪತ್ರವನ್ನು ಬರೆಯುತ್ತಿದ್ದೀರಿ. he is writing a letter, she is writing a letter, it is writing a letter. ಅವನು ಪತ್ರವನ್ನು ಬರೆಯುತ್ತಿದ್ದಾನೆ, ಅವಳು ಪತ್ರವನ್ನು ಬರೆಯುತ್ತಿದ್ದಾಳೆ, ಅದು ಪತ್ರವನ್ನು ಬರೆಯುತ್ತಿದೆ. ಇಲ್ಲಿ ದೇ ಆರ್ ರೈಟಿಂಗ್ ಅ ಲೆಟರ್, ಅವರು ಪತ್ರವನ್ನು ಬರೆಯುತ್ತಿದ್ದಾರೆ ಮತ್ತು ಅವುಗಳು ಪತ್ರವನ್ನು ಬರೆಯುತ್ತಿದ್ದಾವೆ. ಅಂದ್ರೆ ಈ ರೀತಿ ನಾವು ಕನ್ನಡನಾಗ ಅರ್ಥವನ್ನು ತಿಳ್ಕೊಂಡ್ವಿ. ಅದೇ ರೀತಿ ನಾವು ಇಲ್ಲಿ ಏನ್ ಮಾಡ್ಕೋಬಹುದು, ಇನ್ನು ಹಲವಾರು ವಾಕ್ಯಗಳನ್ನು ಬರ್ಕೋಬಹುದು. ಈಗ ನಾನು ಅಲ್ಲಿ ಗೋ ಅಂತ ತಗೋತೀನಿ, ಅದು ಇಲ್ಲಿ ತಗೊಂಡ್ರೆ ವರ್ಬ್ ತಗೊಂಡ್ರೆ ಏನಾಕತಿ, ಐ ಆಮ್ ಗೋಯಿಂಗ್, ವಿ ಆರ್ ಗೋಯಿಂಗ್, ಯು ಆರ್ ಗೋಯಿಂಗ್, ಯು ಆರ್ ಗೋಯಿಂಗ್, he is going, she is going, it is going, they are going. ಹೌದಾ, ನಾನು ಹೋಗುತ್ತಿದ್ದೇನೆ, ನಾವು ಹೋಗುತ್ತಿದ್ದೇವೆ, ನೀನು ಹೋಗುತ್ತಿದ್ದಿ, ನೀವು ಹೋಗುತ್ತಿದ್ದೀರಿ, ಅವನು ಹೋಗುತ್ತಿದ್ದಾನೆ, ಅವಳು ಹೋಗುತ್ತಿದ್ದಾಳೆ, ಅದು ಹೋಗುತ್ತಿದೆ, ಅವರು ಹೋಗುತ್ತಿದ್ದಾರೆ. ಈ ರೀತಿ ನಾವು ಏನ್ ಮಾಡ್ಬೋದು, ಈ ಎಲ್ಲಾ ಪದಗಳನ್ನು ತೆಗೆದುಕೊಂಡು ವಾಕ್ಯಗಳನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲೊಂದು ಎರಡು ಕನ್ನಡನ್ಯಾಗ ವಾಕ್ಯಗಳನ್ನ ಕೊಡ್ತೇನೆ. ಆ ಕನ್ನಡನ್ಯಾಗ ವಾಕ್ಯಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನೋಡೋಣ. ಈಗ ನೋಡ್ರಿ, ನಾನು ಬಾಗಿಲನ್ನು ತೆರೆಯುತ್ತಿದ್ದೇನೆ. ಹಾಗಾದ್ರೆ ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಸಬ್ಜೆಕ್ಟ್ ಅಂದ್ರೆ ಯಾವಾಗಲೂ ದ ಈಚ್ ವರ್ಡ್ ಬಿಗಿನ್ಸ್ ಅ ಸೆಂಟೆನ್ಸ್ ಇಸ್ ಕಾಲ್ಡ್ ದಿ ಸಬ್ಜೆಕ್ಟ್ ಅಂತ ಕರಿತೀವಿ. ಯಾವುದು ಒಂದು ವಾಕ್ಯವನ್ನ ಪ್ರಾರಂಭ ಮಾಡ್ತದ, ಪ್ರಾರಂಭ ಮಾಡುವ ಪದವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಬ್ಜೆಕ್ಟ್ ಅಂತ ಕರಿತೀವಿ. ಅದು ಸಬ್ಜೆಕ್ಟ್ ಆಯ್ತು. ಹಾಗಾದ್ರೆ ಇದ್ರಾಗ ಕ್ರಿಯಾಪದ ಯಾವುದು? ವರ್ಬ. ಹಾಗಾದ್ರೆ ಇಲ್ಲಿ ಕನ್ನಡನಾಗಿ ಯಾವಾಗಲೂ ಕ್ರಿಯಾಪದ ಏನ್ ಇರ್ತದ ಅಂದ್ರೆ ವಾಕ್ಯದ ಕೊನೆಗೆ ಇರ್ತದ. ಇದು ತೆರೆಯುತ್ತಿದ್ದೇನೆ ಅಂತ ಏನ್ ಹೇಳ್ತೀವಲ್ಲ, ಇದು ವರ್ಬ್ ಆಗಿರ್ತದ. ಹಾಗಾದ್ರೆ ನಾನು ಬಾಗಿಲನ್ನು ತೆರೆಯುತ್ತಿದ್ದೇನೆ. ಹಾಗಾದ್ರೆ ನೋಡಿ, ತೆರೆಯುತ್ತಿದ್ದೇನೆ ಅಂದ್ರೆ ಬಾಗಿಲ ತೆರೆಯಾಕಿದ್ದೇನೆ, ಈ ಕ್ರಿಯೆ ಸ್ಟಾರ್ಟ್ ಇದೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕಂದ್ರ, ಆಯ್ ಅಂದ್ರೆ ಏನು, ನಾನು ಅಂದ್ರೆ ಏನು ಮಾಡ್ತೀವಿ ನಾವು, ಆಯ್ ಅಂತ ತಗೋತೀವಿ. ಹಾಗಾದ್ರೆ ಇಲ್ಲಿ ಏನಾಗಿತ್ತು ನೋಡಿ ವಾಕ್ಯ, ಇಲ್ಲಿ ಆಯ್ ಮುಂದೆ ಏನ್ ಬರ್ತದ್ರಿ, ಯಾಮ್ ಬರ್ತದ. ಆಯಾಮ್ ಆಮ್ ಅನ್ನೋದೇನು, ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಆಯಾಮ್ ನಾನಿದ್ದೇನೆ ಅಂದಂಗೆ. ಅದ ಈಗ ಇಲ್ಲಿ ತೆರೆಯುತ್ತಿದ್ದೇನೆ, ಇಲ್ಲಿ ನಾವು ರೈಟಿಂಗ್ ಅಂತ ಮಾಡಿದ್ವಿ. ಹಾಗಾದ್ರೆ ತೆರೆಯುತ್ತಿದ್ದೇನೆ ಅನ್ನಕ್ಕೆ ಏನಂತೀವಿ, ಓಪನ್ ಅಂತೀವಿ. ಓಪನ್ ಅಂದ್ರೆ ಅದು ತೆರೆ ಅಂತಷ್ಟೇ ಹೇಳ್ತೀವಿ. ING ಕಾಮನ್ ತಗೊಂಡು ಹೋದ್ರೆ ಅದೇನಾಕತಿ, ಓಪನಿಂಗ್ ಆಗಲ್ಲ, ಓಪನಿಂಗ್. ಹೌದಾ, ನಾನು ಬಾಗಿಲನ್ನು ತೆರೆಯುತ್ತಿದ್ದೇನೆ, ಐ ಆಮ್ ಓಪನಿಂಗ್. ಈಗ ನಾನು ತೆರೆಯುತ್ತಿದ್ದೇನೆ ಆಯ್ತು.
ಹಾಗಾದ್ರೆ ಏನನ್ನ ತೆರೀತಿ? ಎ ಡೋರ್, ನಾನು ಬಾಗಿಲನ್ನು ತೆರೆಯುತ್ತಿದ್ದೇನೆ. ಇದೇ ರೀತಿ ನಾವು ಇನ್ನೂ ಹಲವಾರು ವಾಕ್ಯಗಳನ್ನು ತಗೊಂಡು ನಾವು ಏನ್ ಮಾಡ್ಬೋದು, ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಾಗ ವಾಕ್ಯಗಳನ್ನ ಮಾಡ್ಬೋದು. ಅದೇ ರೀತಿ ನಾವು ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಈ ಒಂದು ಟೆನ್ಸ್ ದಲ್ಲಿ ಯಾವ ಯಾವ ಹೆಲ್ಪಿಂಗ್ ವರ್ಬ್ಗಳು ಬಂದು, ಸಹಾಯಕ ಕ್ರಿಯಾಪದಗಳು ಯಾವ ಬಂದು ಅಂದ್ರೆ, ಒಂದು ಯಾಮ್ ಬಂತು, ಒಂದು ಆರ್ ಬಂತು, ಒಂದು ಈಸ್ ಬಂತು. ಹಾಗಾದ್ರೆ ಯಾಮನ್ನ ಯಾವ ಪದದ ಮುಂದೆ ಬಳಸಿದಾವ? ಆಯ್ದ ಮುಂದೆ ಬಳಸಿದೀವು. ಆರನ್ನ ಯಾವ ಪದಗಳ ಮುಂದೆ ಬಳಸಿದೀವು? ವಿ, ಯು ಮತ್ತು ದೇಗಳ ಮುಂದೆ ಬಳಸಿದೀವು. ಅದೇ ರೀತಿ ಈಸನ್ನು ಯಾವ ಪದಗಳ ಮುಂದೆ ಬಳಸಿದೀವು? ಹಿ, ಸಿ ಮತ್ತು ಇಟ್, ಈ ಪದಗಳ ಮುಂದೆ ಈಸನ್ನು ಬಳಸಿದೀವು. ಹಾಗಾದ್ರೆ ಈ ಒಂದು ವಾಕ್ಯವನ್ನ ನಾವು ನೆಗೆಟಿವ್ ಮಾಡ್ಬೇಕಾದ್ರೆ ಬಹಳ ಸರಳ ಮಾಡ್ಬೋದು. ಯಾವ ರೀತಿ ನೆಗೆಟಿವ್ ಮಾಡ್ಬೋದು ಅಂದ್ರೆ, ನೆಗೆಟಿವ್ ಮಾಡ್ಬೇಕಾದ್ರೆ ನಾವು ನಾಟ್ ಎಂಬ ಪದವನ್ನು ಬಳಸಬೇಕು. ಬಹಳ ಸರಳವಾಗಿ ನೋಡಿ, ಇಲ್ಲಿ ಯಾವ ಸಹಾಯಕ ಕ್ರಿಯಾಪದಗಳದಾವಲ್ಲ, ಆ ಸಹಾಯಕ ಕ್ರಿಯಾಪದದ ನಂತರ ಕೇವಲ ನಾಟ್ ಎಂಬ ಪದವನ್ನು ಇಡೋದ್ರಿಂದ ಏನಾಗ್ತೈತೆ ಅಂದ್ರೆ ಅದು ನಮಗೆ ನೆಗೆಟಿವ್ ಆಗಿಬಿಡ್ತದೆ. ಇಲ್ಲಿ ನೋಡ್ರಿ, ಐ ಆಮ್ ನಾಟ್ ರೈಟಿಂಗ್ ಅ ಲೆಟರ್, ವಿ ಆರ್ ನಾಟ್ ರೈಟಿಂಗ್ ಅ ಲೆಟರ್, ಯು ಆರ್ ನಾಟ್ ರೈಟಿಂಗ್ ಅ ಲೆಟರ್, ಯು ಆರ್ ನಾಟ್ writing a letter, he is not writing a letter, she is not writing a letter, it is not writing a letter, they are not writing a letter. ಅಂದ್ರೆ ಇಲ್ಲಿ ನೋಡಿ, ಐ ಆಮ್ ನಾಟ್ ರೈಟಿಂಗ್ ಎ ಲೆಟರ್, ನಾನು ಪತ್ರವನ್ನು ಬರೆಯುತ್ತಿದ್ದಿಲ್ಲ, ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದಿಲ್ಲ. ನಾವು ಪತ್ರವನ್ನು ಬರೆಯುತ್ತಿದ್ದೇವೆ, ನಾವು ಪತ್ರವನ್ನು ಬರೆಯುತ್ತಿದ್ದಿಲ್ಲ. ಯು ಆರ್ ನಾಟ್ ರೈಟಿಂಗ್ ಎ ಲೆಟರ್, ನೀನು ಪತ್ರವನ್ನು ಬರೆಯುತ್ತಿದ್ದಿಲ್ಲ, ನೀವು ಪತ್ರವನ್ನು ಬರೆಯುತ್ತಿದ್ದಿಲ್ಲ. ಅವನು ಪತ್ರವನ್ನು ಬರೆಯುತ್ತಿಲ್ಲ, ಅವಳು ಪತ್ರವನ್ನು ಬರೆಯುತ್ತಿಲ್ಲ, ಅದು ಪತ್ರವನ್ನು ಬರೆಯುತ್ತಿಲ್ಲ, ಅವರು ಪತ್ರವನ್ನು ಬರೆಯುತ್ತಿದ್ದಿಲ್ಲ, ಅವುಗಳು ಪತ್ರವನ್ನು ಬರೆಯುತ್ತಿದ್ದಿಲ್ಲ. ಇದು ಏನ್ ಮಾಡ್ಬೋದು ಅಂದ್ರೆ, ನಾವು ನೆಗೆಟಿವ್ ಸೆಂಟೆನ್ಸ್ ಅನ್ನು ನೋಡ್ಕೋಬಹುದು. ಅದೇ ರೀತಿ ನಾವು ಏನ್ ಮಾಡ್ಬೋದು, ಇಲ್ಲಿ WH ಕ್ವಶನ್ ಮಾಡ್ಬೋದು, SR ನೋ ಕ್ವಶನ್ ಮಾಡ್ಬೋದು. ಅವುಗಳನ್ನ SR ನೋ ಕ್ವಶನ್ ಯಾವ ರೀತಿ ಮಾಡ್ಬೇಕನ್ನೋದು ಹೇಳೋದಕ್ಕಿಂತ ಪೂರ್ವದಾಗ ಇಲ್ಲಿ ಇನ್ನೊಂದು ಟೇಬಲ್ ಅನ್ನು ಹಾಕೋದು ನಾನು ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ, ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾಡೋದನ್ನ ಹೇಳಿಕೊಡ್ತಾನೆ. ಈಗ ಇಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸ್ ಎಲ್ಲ ಯಾವ ರೀತಿ ಮಾಡ್ಬೇಕನ್ನೋದಕ್ಕಿಂತ ಪೂರ್ವದಾಗ ನಾ ಇಲ್ಲಿ ನಿಮ್ಗೆ ಒಂದು ರೂಲ್ ಅನ್ನ ಕೊಟ್ಟಿದೀನಿ. ಏನ್ ರೂಲ್ ಕೊಟ್ಟಿದ್ದೀನಿಪ್ಪ ಅಂದ್ರೆ, ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಹಾಗಾದ್ರೆ ಸಬ್ಜೆಕ್ಟ್ ಅನ್ನು ಯಾವ್ದು ತಗೊಂಡಿದ್ದೀನಿ ಅಂದ್ರೆ ಐ ತಗೊಂಡಿದ್ದೀನಿ. ಆಯ್ ಆದ ನಂತರ ಏನ್ ಬರ್ತದಪ್ಪ ಅಂದ್ರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಾಗ ಹೆಲ್ಪಿಂಗ್ ವರ್ಬ್ ಬರ್ತದೆ. ಈಗ ಏನಾಯ್ತು, ಐ ಆಮ್ ಆಯ್ತು. ಈ ಹೆಲ್ಪಿಂಗ್ ವರ್ಬ್ ಆದ ನಂತರ ಏನ್ ತಗೊಂಡಿದೀನಿ, ನಾಟ್ ಅಂತ ತಗೊಂಡಿನಿ. ಈಗ ಏನಾಯ್ತು, ಐ ಆಮ್ ನಾಟ್ ಆಯ್ತು. ಆ ನಂತರ ವರ್ಬ್ ನೋಡ್ರಿ, ಇಲ್ಲಿ ವರ್ಬ್ ಒನ್ ಇಲ್ಲಿ ಗೋ ಇದೆ, ಅದಕ್ಕೆ ಏನ್ ಸೇರ್ಪಡೆ ಮಾಡಿದೀನಿ, ING ಸೇರ್ಪಡೆ ಮಾಡಿದೀನಿ. ವರ್ಬ್ ಒನ್ ಪ್ಲಸ್ ING ಕೂಡಿದಾಗ ಅದು ಏನಾಯ್ತು, ಗೋಯಿಂಗ್ ಆಯ್ತು. ಈಗ ನೋಡ್ರಿ, ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದಿಲ್ಲ. ಅದೇ ರೀತಿ ಐ ಆಮ್ ನಾಟ್ ಈಟಿಂಗ್ ಫುಡ್, ಐ ಆಮ್ ನಾಟ್ ರೈಟಿಂಗ್ ಎ ಲೆಟರ್, ಐ ಆಮ್ ನಾಟ್ ಟೇಕಿಂಗ್ ಎ ಬುಕ್, ಐ ಆಮ್ ನಾಟ್ ಗಿವಿಂಗ್ ಎ ಪೆನ್, ಐ ಆಮ್ ನಾಟ್ ಡ್ರಿಂಕಿಂಗ್ ಮಿಲ್ಕ್, ಐ ಆಮ್ ನಾಟ್ ಕಮಿಂಗ್ ಟು ಹೌಸ್. ಈ ರೀತಿ ನಾವು ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಐ ಅಂತಕ್ಕಂಥ ಪದವನ್ನು ತೆಗೆದುಕೊಂಡು ನಾನು ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಗಳನ್ನು ಮಾಡಿ ತೋರಿಸಿದೆ. ಅದೇ ರೀತಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ, ಇಲ್ಲಿ ಮತ್ತೆ ವಿ ತಗೋಬಹುದು, ವಿ. ಆ ನಂತರ ಯು ತಗೋಬಹುದು. ಆ ನಂತರ ಏನ್ ಮಾಡ್ಬೋದಪ್ಪ ಅಂದ್ರೆ, ದೇ ಅನ್ನ ತಗೋಬಹುದು. ಈ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ನಾವು ಇಲ್ಲಿ ಟು ಬಿ ವರ್ಬ್ ಅನ್ನ ಏನ್ ಮಾಡ್ಬೇಕಂದ್ರೆ ಚೇಂಜ್ ಮಾಡ್ಬೇಕಾದ್ರೆ, ಇದನ್ನ ಏನ್ ಮಾಡ್ಬಿಡ್ತೀನಪ್ಪ ಅಂದ್ರೆ, ನಾನು ಆಮ್ ತೆಗೆದು ಇಲ್ಲಿ ಏನ್ ಮಾಡ್ಬಿಡ್ತಾನೋ ಆರ್ ಹಾಕಿಬಿಡ್ತೀನಿ. ಈಗ ಆರ್ ಹಾಕಿದಾಗ ಏನಾಯ್ತು, ವಿ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಆಯ್ತು, ವಿ ಆರ್ ನಾಟ್ ಈಟಿಂಗ್ ಫುಡ್ ಆಯ್ತು, ವಿ ಆರ್ ನಾಟ್ ರೈಟಿಂಗ್ ಎ ಲೆಟರ್ ಆಯ್ತು, ವಿ ಆರ್ ನಾಟ್ ಟೇಕಿಂಗ್ ಅ ಬುಕ್ ಆಯ್ತು, ವಿ ಆರ್ ನಾಟ್ ಗಿವಿಂಗ್ ಎ ಪೆನ್, ವಿ ಆರ್ ನಾಟ್ ಡ್ರಿಂಕಿಂಗ್ ಮಿಲ್ಕ್, ವಿ ಆರ್ ನಾಟ್ ಕಮಿಂಗ್ ಟು ಹೌಸ್. ಈ ರೀತಿ ಅದೇ ರೀತಿ ನಾವು ಯು ಅನ್ನ ತೆಗೆದುಕೊಂಡು ಮಾಡ್ಬೋದು, ಅದೇ ರೀತಿ ಡೇ ಅನ್ನ ತೆಗೆದುಕೊಂಡು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಬಹಳ ಸರಳವಾಗಿ ನಾವು ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡ್ಬೋದು. ಅದೇ ರೀತಿ ನಾವು ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ, ಇಲ್ಲಿ ವಿ ಯು ದೇ ಎಂಬ ಪದಗಳನ್ನು ತೆಗೆದು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಸಬ್ಜೆಕ್ಟ್ ಗಳನ್ನ ಬಹಳ ಸರಳವಾಗಿ ಇಲ್ಲಿ ಏನ್ ಮಾಡ್ತಾನೋ, ಸಿ ಅಂತ ಕೊಡ್ತಾನೋ, ಸಿ ಅಂತ ಕೊಡ್ತಾನೋ, ಅದೇ ರೀತಿ ಇಟ್ ಅಂತ ಕೊಡ್ತಾನೋ,
ಈ ಹಿ ಸಿ ಇಟ್ಗಳ ಥರ್ಡ್ ಪರ್ಸನ್ ಸಿಂಗುಲರ್ ಆಗೋದ್ರಿಂದ ಈ ಪದಗಳ ಮುಂದೆ ಹೆಲ್ಪಿಂಗ್ ವರ್ಬ್ ಏನ್ ಬರ್ತದೆ ನಾನು ಟೇಬಲ್ ದಾಗ ಹಾಕಿ ತೋರಿಸಿದೀನಿ. ಅಲ್ಲಿ ಈ ಆರ್ ಇರುವುದಿಲ್ಲ, ಅಲ್ಲಿ ಈಸ್ ಬರುವುದ್ರಿಂದ ಏನಾಯ್ತು ಅಂದ್ರೆ ಹಿ ಈಸ್ ಆಗ್ತದ, ಸಿ ಈಸ್ ಆಗ್ತದ, ಇಟ್ ಈಸ್ ಆಗ್ತದ. ಅದೇ ರೀತಿ ನಾನು ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದಕ್ಕೂ ಮಾಡಿ ತೋರಿಸಬಹುದು. ಅದೇ ರೀತಿ ನಾವು ಐ, ವಿ, ಯು, ದೇ ಮತ್ತು ಹಿ ಸಿ ಇಟ್ಗಳ ಮುಂದೆ ಇದೇ ರೀತಿ ಹಲವಾರು ವಾಕ್ಯಗಳನ್ನು ಮಾಡಿ ನಾವು ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಕಲಿಬಹುದು. ಅದೇ ರೀತಿ ನೋಡ್ರಿ ಇಲ್ಲೊಂದೊಂದ್ಸರಿ ಅಂತ ತೋರಿಸ್ತೀನಿ ನೋಡ್ರಿ. ಹಿ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, he is not eating food, he is not writing a letter, he is not taking a book, he is not giving a pen, he is not drinking milk, he is not coming to school. ಅದೇ ರೀತಿ ಸಿ ಅನ್ನು ತೆಗೆದುಕೊಂಡು ಮಾಡಬಹುದು, ಅದೇ ರೀತಿ ಇಟ್ ಅನ್ನು ತೆಗೆದುಕೊಂಡು ಮಾಡಬಹುದು. ಅದೇ ರೀತಿ ನಾವು ಇನ್ನೊಂದು ರೀತಿಯೊಳಗೆ ಏನ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಎಸ್ ಆರ್ ನೋ ಕ್ವಶನ್ ಅನ್ನ ಮಾಡಬಹುದು. ಆ ಎಸ್ ಆರ್ ನೋ ಕ್ವಶನ್ ರೂಲ್ ಅನ್ನ ಯಾವ ರೀತಿ ಕೊಡ್ತಾನೋ ಇಲ್ಲಿ ನೋಡ್ರಿ. ಸ್ವಲ್ಪ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಾದ್ರೆ ನಾನು ಇದೊಂದು ರೂಲ್ ಅನ್ನು ಕೊಡ್ತಾನೋ. ಈ ಎಸ್ ಆರ್ ರೂಲ್ ಏನಪ್ಪಾ ಇದೆ ಅಂದ್ರೆ ಫಸ್ಟ್ ಗೆ ನಾವು ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದವನ್ನು ತಗೋಬಹುದು. ಆ ನಂತರ ಏನ್ ಮಾಡ್ಬೇಕು, ಸಬ್ಜೆಕ್ಟ್ ಅನ್ನು ತೆಗೆದುಕೊಳ್ಬೇಕು. ವರ್ಬ್ 1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಲಾಸ್ಟ್ ಗೆ ಏನ್ ಮಾಡ್ತದೆ ಅಲ್ಲಿ ಕ್ವಶನ್ ಮಾರ್ಕ್ ಅನ್ನ ಇಡಬೇಕು. ಹಾಗಾದ್ರೆ ಇಲ್ಲೊಂದು ನಾನು ವಾಕ್ಯಗಳನ್ನು ಮಾಡಿ ತೋರಿಸಿದ್ದೀನಿ ನೋಡ್ರಿ. ಇಲ್ಲಿ ಯಾಮ್ ಇದು ಎದ್ರ ಮುಂದಿತ್ತಪ್ಪ ಅಂದ್ರೆ ಆಯ್ ಮುಂದಿತ್ತು. ಫಸ್ಟ್ ನಾವು ಆಯ್ ಅನ್ನ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡಿದ್ವಿ, ಹೆಲ್ಪಿಂಗ್ ವರ್ಬ್ ಅನ್ನ ಆಯ್ ತಗೊಂಡಿದ್ವಿ. ಈಗ ನಾನು ಆಯ್ ಅನ್ನ ಪ್ರಾರಂಭದಾಗ ತಗೊಂಡು ನಂತರ ಯಾಮ್ ಅನ್ನ ಪ್ರಾರಂಭದಾಗ ತೆಗೆದುಕೊಂಡು ಆಯ್ ನಂತರ ಇಟ್ಟಿದ್ವಿ ನೋಡ್ರಿ. ಹೆಲ್ಪಿಂಗ್ ವರ್ಬ್ ಇದೆ, ಸಬ್ಜೆಕ್ಟ್ ಇದೆ, ವರ್ಬ್ 1 ಪ್ಲಸ್ ING ಇಲ್ಲೇ ಇದೆ. ಆ ನಂತರ ಆಬ್ಜೆಕ್ಟ್ ಜಾಗದಲ್ಲಿ ಈ ಪದಗಳನ್ನು ಕೊಟ್ಟಿದ್ದೀನಿ, ಲಾಸ್ಟ್ ಗೆ ಕ್ವಶನ್ ಮಾರ್ಕ್ ಬರ್ತದೆ. ಇವಾಗ ನೋಡಿ, ಯಾಮ್ ಐ ಗೋಯಿಂಗ್ ಟು ಸ್ಕೂಲ್, ಯಾಮ್ ಐ ಈಟಿಂಗ್ ಫುಡ್, ಯಾಮ್ ಐ ರೈಟಿಂಗ್ ಅ ಲೆಟರ್, ಆಮ್ ಐ ಟೇಕಿಂಗ್ ಎ ಬುಕ್, ಆಮ್ ಐ giving a pen, am I drinking milk, am I coming to school. ಇದು ಪಾಸಿಟಿವ್ ಸೆಂಟೆನ್ಸ್ ದಾಗ ನಾವು ಪಾಸಿಟಿವ್ ಅನ್ನ ನಾವು ಏನ್ ಮಾಡ್ಬೋದು, ಎಸ್ ಆರ್ ನೋದಾಗ ಮಾಡ್ಬೋದು. ಇದೇ ರೀತಿ ನಾವು ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೆಗೆಟಿವ್ ದಾಗೂ ನಾವು ಎಸ್ ಆರ್ ನೋ ಕ್ವಶನ್ ಅನ್ನು ಮಾಡ್ಬೋದು. ಹೆಂಗಪ್ಪ ಅಂದ್ರೆ ಇವಾಗ ನೋಡಿ ಹೆಂಗಪ್ಪ ಅಂದ್ರೆ ಪ್ರಾರಂಭದಾಗ ನಾವ್ ಏನ್ ಮಾಡ್ಬೋದು, ಯಾಮ್ ಕೊಡ್ಬೋದು. ಆ ನಂತರ ಸಬ್ಜೆಕ್ಟ್ ಆಯ್ ಕೊಡ್ಬೋದು. ಆ ನಂತರ ಏನ್ ಮಾಡ್ಬೋದು, ನಾಟ್ ಕೊಡ್ಬೋದು. ಆ ನಂತರ ಏನ್ ಮಾಡ್ಬೋದು, ವಾಕ್ಯಗಳು ತಗೋಬಹುದು. ಯಾಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್, ಯಾಮ್ ಐ ನಾಟ್ ಈಟಿಂಗ್ ಫುಡ್, ಯಾಮ್ ಐ ನಾಟ್ ರೈಟಿಂಗ್ ಎ ಲೆಟರ್, ಯಾಮ್ ಐ ನಾಟ್ ಟೇಕಿಂಗ್ ಎ ಬುಕ್, ಆಮ್ ಐ ನಾಟ್ ಗಿವಿಂಗ್ ಎ ಪೆನ್, am I not drinking milk, am I not coming to school. ಇದೇ ರೀತಿ ನಾವು ಏನ್ ಮಾಡ್ಬೋದು, ಇಲ್ಲಿ ಆರ್ ಹಾಕಿದ್ವಿ ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೋದು, ಪದಗಳನ್ನ ಚೇಂಜಸ್ ಮಾಡ್ಕೋಬಹುದು. ಯಾವ್ದು ಹಾಕ್ಬೋದಪ್ಪ ಅಂದ್ರೆ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೇನೆ, ಇಲ್ಲಿ ಆರ್ ಅಂತ ಬರೀತೇನೆ. ಇಲ್ಲಿ ಏನ್ ಮಾಡ್ಬೋದು, ಸಬ್ಜೆಕ್ಟ್ ಗಳನ್ನ ಚೇಂಜಸ್ ಮಾಡ್ಕೋಬಹುದು. ಯಾವ್ದು ಹಾಕ್ಬೋದು, ವಿ ಅಂತ ಹಾಕೋಬಹುದು. ಆ ನಂತರ ಯು ಅಂತ ಹಾಕೋಬಹುದು. ಆ ನಂತರ ಇಲ್ಲಿ ಏನ್ ಮಾಡ್ಬೋದು, ದೇ ಅಂತ ಪದಗಳನ್ನ ತಗೋಬಹುದು. ಈ ಪದಗಳನ್ನ ತಗೊಂಡು ಏನ್ ಮಾಡ್ಬೋದು, ಆರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್, ಅದೇ ರೀತಿ ಆರ್ ಯು ನಾಟ್ ಗೋಯಿಂಗ್ ಟು ಸ್ಕೂಲ್, ಆರ್ ದೇ ನಾಟ್ ಗೋಯಿಂಗ್ ಟು ಸ್ಕೂಲ್. ಈ ರೀತಿನೂ ಕೂಡ ನಾವು ಮಾಡ್ಬೋದು. ಆ ನಂತರ ಹಿ ಸಿ ಇಟ್ಗಳನ್ನ ತಗೊಂಡಿವಿ ಅಂದ್ರೆ ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ಈಸ್ ಇಟ್ಟು ಇಲ್ಲಿ ಏನ್ ಮಾಡ್ಬೋದು, ನಾವು ಆಮ್ ಹಿ ಸಿ ಇಟ್ಗಳನ್ನ ತೆಗೆದುಕೊಳ್ಬಹುದು. ಇಲ್ಲಿ ಏನ್ ಮಾಡ್ಬೋದು, ನಾವು ಇಲ್ಲಿ ಈಸ್ ಬರ್ತೀವಿ ಅಂದ್ರೆ ಇಲ್ಲಿ ಹಿ ಸಿ ಇಟ್. ಈ ರೀತಿನೂ ಮಾಡಿ ನಾವು ಏನ್ ಮಾಡ್ಬೋದು, ಎಸ್ ಆರ್ ನೋ ಕ್ವಶನ್ ಅನ್ನು ಮಾಡ್ಬೋದು. ಇದ್ರಾಗ ನೆಗೆಟಿವ್ ಮಾಡ್ಬೋದು, ನಾವು ಪಾಸಿಟಿವ್ ಅನ್ನು ಮಾಡ್ಬೋದು. ಈ ರೀತಿ ನಾವು ಹಲವಾರು ವಾಕ್ಯಗಳನ್ನ ನಾವು ಪಾಸಿಟಿವ್ ನಾಗ ಯಾವ ರೀತಿ ಮಾಡಬೇಕು, ಒಂದು ಕನ್ನಡನಾಗ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನ ಇಂಗ್ಲಿಷ್ ನಾಗ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ಸ್ಟೆಪ್ ಬೈ ಸ್ಟೆಪ್ ಅನ್ನ ಇಲ್ಲಿ ಕೊಟ್ಟು ತಿಳಿಸಿದ್ದೀನಿ. ಅದೇ ರೀತಿ ಯಾವ ಪದಗಳ ಮುಂದೆ ಯಾವ ಹೆಲ್ಪಿಂಗ್ ವರ್ಬ್ಗಳು ಬರ್ತಾವ ಅಂತ ಹೇಳಿದೀನಿ. ಆ ನಂತರ ಇಲ್ಲಿ ನೆಗೆಟಿವ್ ಅನ್ನ ಹೆಂಗ್ ಮಾಡ್ಬೇಕು, ಪಾಸಿಟಿವ್ ಅನ್ನ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡಿವಿ. ನಾವು ಮುಂದಿನ ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರೆ WH ಕ್ವೆಶ್ಚನ್ ಗಳನ್ನ ಕಲಿಯುವಾಗ ನಾವು ಆ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀವಿ. ಈಗ ನಾವು ಇಲ್ಲಿಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಿಮಗೆ ಹೇಳಿದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗಳನ್ನ ಎರಡು ಎಟೆಟಾಗಿಗೆ ವಿಡಿಯೋವನ್ನ ತೆಗೆದುಕೊಂಡು ಬರ್ತೀವಿ. ಅದಕ್ಕಾಗಿ ನಿಮಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗಳು ನಮಗೆ ಸ್ಪಿರಿಟ್ ಅನ್ನ ನೀಡ್ತವೆ. ಯಾಕಂದ್ರೆ ಮುಂದಿನ ವಿಡಿಯೋವನ್ನು ಸುಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ದಯಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳು.